ಜಾತಿ ಭೇದವಿಲ್ಲದೆ ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಿಸಲು ಕುಂಬಾರರು ಹಾಗೂ ಚಿತ್ರಕಾರ ಸಮಾಜದವರು ತಯಾರಿಸಿದ್ದ ಮಣ್ಣೆತ್ತುಗಳಿಗೆ ಕನಕಗಿರಿಯಲ್ಲಿ ಈ ವರ್ಷ ಭಾರಿ ಬೇಡಿಕೆ ಬಂದಿದೆ. ಕಳೆದ ವರ್ಷ 15 ರಿಂದ 20 ರೂಪಾಯಿವರೆಗೂ ಮಣ್ಣೆತ್ತುಗಳು ಮಾರಾಟವಾಗುತ್ತಿದ್ದವು. ಆದರೆ ಈ ವರ್ಷ 30 ರಿಂದ 35 ರೂಪಾಯಿಯಂತೆ ಒಂದು ಜೊತೆ ಮಣ್ಣೆತ್ತುಗಳು ಮಾರಾಟವಾಗುತ್ತಿವೆ. ಕಳೆದ ವರ್ಷ ಮಳೆಯಾಗದೆ ಬರ ಬಿದ್ದಿತು. ಈ ವರ್ಷ ಉತ್ತಮ ಮಳೆಯಾಗಿದ್ದು ರೈತರಲ್ಲಿ ಸಂತಸ ಮೂಡಿದ್ದರಿಂದ 10 ರೂಪಾಯಿ ಹೆಚ್ಚಿನ ದರದಲ್ಲಿ ಮಣ್ಣೆತ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ. ಕನಕಗಿರಿಯ 12ನೇ ವರ್ಣ ಈರಮ್ಮ ಕುಂಬಾರ್ ಕಳೆದ 20 ವರ್ಷಗಳಿಂದ ಮಣ್ಣೆತ್ತುಗಳನ್ನು ತಯಾರಿಸುತ್ತಾ ಬಂದಿದ್ದಾರೆ. ಈ ವರ್ಷ 100 ಜೊತೆ ಮಣ್ಣೆತ್ತುಗಳನ್ನು ತಯಾರಿಸಿದ್ದಾರೆ. ನಾನಾ ವಾರ್ಡ್ಗಳು ಓಣಿಗಳಲ್ಲಿ ಮನೆ ಮನೆಗಳಿಗೆ ತೆರಳಿ ಮಣ್ಣೆತ್ತುಗಳನ್ನು 30 ರಿಂದ 35 ರೂಪಾಯಿವರೆಗೂ ಮಾರಾಟ ಮಾಡುತ್ತಿದ್ದಾರೆ. ಕಳೆದ 3 ವರ್ಷಗಳಿಂದಲೂ ಇಷ್ಟೊಂದು ಲಾಭ ಪಡೆದಿರಲಿಲ್ಲ. ಜೊತೆ ಎತ್ತಿಗೆ 15 ರಿಂದ 20 ರೂಪಾಯಿ ಉಳಿಯುತ್ತವೆ ಎಂದು ಈರಮ್ಮ ತಿಳಿಸಿದರು. ಈ ವರ್ಷ ಮಣ್ಣೆತ್ತುಗಳಲ್ಲಿ ಹೊಸತರನಾಗಿ 2 ಕಣ್ಣುಗಳಿಗೆ ಗುಲಗಂಜಿ ಹಾಗೂ ಅಣೆಪಟ್ಟಿಗೆ ಕುಸಿಬಿ ಬಳಸಲಾಗಿದ್ದರಿಂದ ಮಣ್ಣೆತ್ತುಗಳು ಸುಂದರವಾಗಿ ಕಾಣುತ್ತಿವೆ. ಇನ್ನು ಜೋಡೆತ್ತುಗಳಿಗೊಂದು ಗೋದಲಿ ತಯಾರಿಸಿದ್ದು ಬಹಳ ವಿಶೇಷವೆನಿಸಿದೆ. ಕೆಲವೊಂದು ರೈತರು ಹಣ ನೀಡದೆ ಸಾಂಪ್ರದಾಯಿಕವಾಗಿ ತಾವು ಬೆಳೆದ ಬೆಳೆಗಳಾದ ಸಜ್ಜೆ, ಜೋಳ ನೀಡಿ ಎತ್ತುಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಈ ಕುರಿತು ರಾಜು ಚಿತ್ರಗಾರ್ ಮಾತನಾಡಿ, ಈ ಬಾರಿ ಮಳೆಯಾಗಿದ್ದು ರೈತರಿಗೆ ವ್ಯಾಪಾರಸ್ಥರ ವಹಿವಾಟು ಉತ್ತಮವಾಗಿದೆ. ಮಣ್ಣೆತ್ತಿನ ಹಬ್ಬ ಆಚರಣೆ ಮಾಡುವುದು ಪರಂಪರೆಯಿಂದ ಬೆಳೆದುಕೊಂಡು ಬಂದಿದೆ ಎಂದು ಹೇಳಿದರು.